ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ರಾಯಚೂರು ರ್ಯಾಲಿ ಪ್ರೊಸೆಸ್ ನಡೆದಿದೆ. ಸೊ ಅಲ್ಲಿ ಈ ರ್ಯಾಲಿಯಲ್ಲಿ ಯಾವ ರೀತಿ ಪ್ರೊಸೆಸ್ಸನ್ನು ಕಂಡಕ್ಟ್ ಮಾಡ್ತಾರೆ, ಅದೇ ರೀತಿ ಡಾಕ್ಯುಮೆಂಟ್ಸ್ ಏನು, ಹೈಟ್ ಟೆಸ್ಟ್ ಇಡತ್ತಾರೆ. ಭಾಳ ಜನ ಸರ್ ಹೈಟ್ ಜಾಸ್ತಿ ಇಡತ್ತಾರೆ, ಹೆಂಗೆ ಸರ್ ಏನು, ಆಮೇಲೆ ಚೆಸ್ಟ್ ಏನು, ವೇಟ್ ಏನು, ಈ ರೀತಿ ಭಾಳ ಜನ ಕ್ವಶನ್ಸ್ ಕೇಳ್ತಾ ಇದ್ರಿ. ಅದೇ ರೀತಿ ಇನ್ನೊಂದು ಅದ್ರ ಜೊತೆಗೆ ಏನು ಕೇಳ್ತಾ ಇದ್ರಿ, ಸರ್ ಕೋರ್ಟ್ ಅಪ್ಡೇಟ್ ಏನೋ ಭಾಳ ಜನ ಕಂಪಲ್ಸರಿ ಬೇಕನ್ನತ್ತಾರೆ. ಈ ಕೋರ್ಟ್ ಅಪ್ಡೇಟ್ ಅಂದರೆ ಏನು ಅಂಥೇಳಿ. ಸೊ ನಿಮಗೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಕೊನೆವರೆಗೂ ನೋಡಿರಿ, ಭಾಳ ಹೆಲ್ಪ್ಫುಲ್ ಆಗುತ್ತೆ. ಯಾರು ಇನ್ನೂ ನಿಮ್ಮದು ಫಿಸಿಕಲ್ ಅದಲ್ಲ ಅವರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡೋಣ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಅದೇ ರೀತಿ ಅಪ್ಡೇಟ್ಗಾಗಿ, ಅದೇ ರೀತಿ ಇಯರ್4 ಕ್ಲಾಸ್ಗಾಗಿ, SSJD ಕ್ಲಾಸ್ಗಾಗಿ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಓಕೆ, ಫಸ್ಟಿಗೆ ನಿಮ್ಮದು ಹೋದ ನಂತರ ಏನು ಮಾಡ್ತಾರೆ, ಸ್ಕ್ರೀನಿಂಗ್ ಮಾಡ್ತಾರೆ. ಏನು ನಿಮ್ಮದು ಹಾಲ್ ಟಿಕೆಟನ್ನು ಕಲರ್ ಜೆರಾಕ್ಸನ್ನು ಒಯ್ಬೇಕೆಲ್ಲರೂ. ಕಲರ್ ಜೆರಾಕ್ಸ್ ಒಯ್ದ್ಮೇಲೆ ಇಲ್ಲಿ ಬಾರ್ಕೋಡ್ ಇರುತ್ತೆ, ಇದನ್ನು ಬಾರ್ಕೋಡ್ ಸ್ಕ್ಯಾನಿಂಗ್ ಮಾಡ್ತಾರೆ. ಆಮೇಲೆ ಲೇಟೆಸ್ಟ್ ನಿಮ್ಮದು ಫೋಟೋವನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕು, ಹಚ್ಚಬೇಕು. ಇದು ಪ್ರೊಸೆಸ್ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ ರೀ, ರನ್ನಿಂಗನ್ನು ಬಿಡ್ತಾರೆ. ಓಕೆ, ಬಾರ್ಕೋಡ್ ಸ್ಕ್ಯಾನಿಂಗ್ ಆಗುತ್ತೆ, ಆಮೇಲೆ ಸ್ಟ್ಯಾಂಪ್ ಹಾಕ್ತಾರೆ, ಅಲ್ಲಿ ನಂತರ ರನ್ನಿಂಗ್ ಬಿಡ್ತಾರೆ. ರನ್ನಿಂಗ್ ಆದಮೇಲೆ ನಿಮ್ಮದು ಏನು ಮಾಡ್ತಾರೆ ಅಂಥೇಳಿ ನಿಮ್ಗೆ ಹೇಳಬೇಕು. ಓಕೆ, ರನ್ನಿಂಗ್ ಆದಮೇಲೆ ನಿಮ್ಮದು ID ಕ್ರಿಯೇಟ್ ಆಗುತ್ತೆ. ಓಕೆ, ಒಂದು ID ಜನ್ರೇಟ್ ಆಗುತ್ತೆ. RMDS ಕ್ರಿಯೇಟ್ ಅಂದ್ರೆ ಒಂದು ID ಜನ್ರೇಟ್ ಆಗುತ್ತೆ. ಓಕೆ, ID ಜನ್ರೇಟ್ ಆದಮೇಲೆ ನಿಮ್ಮದು ಪುಲ್ಲಪ್ಸು, ಪುಷಪ್ಸು ಇವೆಲ್ಲ ಆಗುತ್ತೆ. ಆಮೇಲೆ ಹೈಟ್ ಚೆಕ್ ಮಾಡ್ತಾರೆ. ಓಕೆ, ಹೈಟ್ ಚೆಕ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ನಿಮ್ಗೇನು ಮಾಡ್ತಾರೆ, ರನ್ನಿಂಗ್ ಬಿಡ್ತಾರೆ. ಓಕೆ, ನಿಮಗೆ ರನ್ನಿಂಗ್ ಅಂತ ಹೇಳಿದೆ. ರನ್ನಿಂಗ್ ಆದಮೇಲೆ ನಿಮ್ಮದು ಹೈಟು, ವೇಟು, ಚೆಸ್ಟನ್ನು ನಿಮ್ಮದು ಏನು ಚೆಕಪ್ ಮಾಡ್ತಾರೆ. ಓಕೆ, ಹೈಟು ವೇಟ್ ಅಂತೇಳಿ ನಿಮ್ಮದು ಹೈಟ್ ಅಂತೂ ಜಾಸ್ತಿ ಇಡತ್ತಿಲ್ಲ. 166 ಪಾಸ್ ಆಗ್ಬೋದು, 167 ಹಿಡಿತಾರೆ. ಇವೆರಡೂ ಇದ್ರೂ ನಡೆಯುತ್ತೆ. ಓಕೆ, ಡನ್, ಕನ್ಫರ್ಮೇಷನ್ ಆಯಿತು. ಆಮೇಲೆ ಚೆಸ್ಟ್ ಸಂಬಂಧಪಟ್ಟಂತೆ ಚೆಸ್ಟ್ ಏನಾಗುತ್ತೆ ನೋಡಿರಿ, ನಿಮ್ಮದು 77 + 5 ಆರ್ 80 + 5, 82 + 5 ಅಂದ್ರೆ ಇಲ್ಲಿ ತನಕ ನಿಮಗೆ ರೇಂಜ್ ಅದ, ಇಲ್ಲಿವರೆಗೂ ಇದ್ರೂ ನಿಮ್ಮದು ಪಾಸ್ ಆಗುತ್ತೆ. ಓಕೆ, ಚೆಸ್ಟ್ ಬಗ್ಗೆ ಮತ್ತು ಹೈಟ್ ಬಗ್ಗೆ ಕ್ಲಿಯರ್ ಆಯಿತು. ಏನು ಜಾಸ್ತಿ ಇಡತ್ತಿಲ್ಲ, ಅದು ನೀವು ಗೊತ್ತಾಗಲಿ ಕನ್ಫರ್ಮೇಷನ್. ಓಕೆ, ಅದಾದ ನಂತರ ಸರ್ ಡಾಕ್ಯುಮೆಂಟ್ಸ್ ಬಗ್ಗೆ ಏನು, ಅದ್ರ ಬಗ್ಗೆ ಭಾಳ ಜನ ಕೇಳ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ನೋಡಿರಿ, 10th ಮತ್ತು PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕು, ಡೊಮೇನ್ಸ್ನಲ್ ಸರ್ಟಿಫಿಕೇಟು, ಆಮೇಲೆ ರೆಸಿಡೆನ್ಷಿಯಲ್ ಬೇಕು. ರೆಸಿಡೆನ್ಷಿಯಲ್ ಮತ್ತು ಡೊಮೇನ್ಸ್ನಾಗ ಇರ್ಲಿಕ್ಕಂದ್ರೂ ಅದಕ್ಕೆ ಟೈಮ್ ಕೊಡತ್ತಾರಂತ. ಓಕೆ, ಅದಕ್ಕೆ ಟೈಮ್ ಕೊಡ್ತಾರಂತ. ಅದಾದಮೇಲೆ ನಿಮ್ಮದು NC ಸರ್ಟಿಫಿಕೇಟ್ ಇರಿ. ಅದೇ ರೀತಿ ಒಂದು ಏನಂತಂದ್ರೆ ಕೋರ್ಟ್ ಅಪ್ಡೇಟ್ ಅಂತ ಹೇಳ್ತೀರಿ. ಓಕೆ, ಕೋರ್ಟ್ ಅಪ್ಡೇಟ್ ಅಂದರೆ ಏನು? ಕೋರ್ಟ್ ಅಪ್ಡೇಟ್ ಅಂತಂದ್ರೆ ನಿಮ್ಮದು ಡಾಕ್ಯುಮೆಂಟ್ಸ್ ಏನೇನು ಜೆರಾಕ್ಸ್ ಹೋಯ್ತಿರಲ್ಲ ಅದ್ರ ಮೇಲೆ ನಿಮ್ಮದು ಅಟೆಸ್ಟೆಡ್ ಮಾಡಬೇಕು. ಕೋರ್ಟ್ ಅಪ್ಡೇಟ್ ಅಂದರೆ ಏನು ಹೇಳ್ರಿ, ಅಟೆಸ್ಟೆಡ್. ನಿಮ್ಗೆ ಕೋರ್ಟಿಗೆ ಹೋಗೋಕ್ಕಾಗಲಿಕ್ಕೂ ಅಲ್ಲಿ 1 ದಿನ ಟೈಮ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಿಮ್ಗೆ ಟೈಮ್ ಇತ್ತಂದ್ರೆ ಗವರ್ಮೆಂಟ್ ಸ್ಕೂಲು, ಹೈಸ್ಕೂಲು, ಕಾಲೇಜ್ಗಳಲ್ಲಿ ಸ್ಕೂಲು ಅಥವಾ ಕಾಲೇಜ್ಗಳಲ್ಲಿ ಅಟೆಸ್ಟೆಡ್ ಮಾಡ್ಕೊಂಡು ಹೋಗಬೇಕು. ಇದು ಅಂದರೆ ಏನು, ಕೋರ್ಟ್ ಅಪ್ಡೇಟ್ ಅಂತೇಳಿ. ಆದರೂ ಅಲ್ಲಿ ಅವತ್ತೊಂದು ದಿನ ಟೈಮ್ ಕೊಡ್ತಾರೆ, ಬಟ್ ಅಲ್ಲಿ ನೀವು ಓಡಾಡೋಕ್ಕಾಗೋದಿಲ್ಲ. ಇಲ್ಲೇ ಹೋಗುವಾಗ ನಿಮ್ಮದು ಅಟೆಸ್ಟೆಡ್ ಮಾಡ್ಕೊಂಡು ಹೋಗಬೇಕು, ಕಂಪಲ್ಸರಿ, ವೆರಿ ಇಂಪಾರ್ಟೆಂಟು. ಅದಿರ್ಲಿಕ್ಕಂದ್ರೆ ನಿಮಗೆ ಟೈಮ್ ಕೊಟ್ಟಾಗ ಅದಾಗಲಿಲ್ಲ ಅಂದ್ರೆ ನಿಮ್ಗೆ ರಿಜೆಕ್ಟ್ ಮಾಡ್ತಾರೆ ಅಂತೇಳಿ ಹೇಳತ್ತಾರೆ ಹುಡುಗರು. ಓಕೆ, ಕನ್ಫರ್ಮ್ ಆಯಿತಾ? ಓಕೆ, ನಿಮ್ಮದೇನು ಕೋರ್ಟ್ ಅಪ್ಡೇಟ್ ಅಂದ್ರೆ ಏನಂತ ಗೊತ್ತಲ್ಲ, ಅಟೆಸ್ಟೆಡ್ ಗವರ್ಮೆಂಟ್ ಸ್ಕೂಲ್ ಅಥವಾ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್, HM ಕಡೆ ಇವ್ರದ್ದು ನೀವು ಏನು ಮಾಡಬೇಕು, ಅಟೆಸ್ಟೆಡ್ ಮಾಡ್ಕೋಬೇಕು. ಅದೇ ನಿಮ್ಮದು ಕೋರ್ಟ್ ಅಪ್ಡೇಟ್ ಅನ್ನಂಗೆ. ಓಕೆ, ರೆಸಿಡೆನ್ಷಿಯಲ್ ಡೊಮೇನ್ಸ್ನ ಇರಲಿಕ್ಕೂ ನಿಮಗೆ ಟೈಮ್ ಕೊಡ್ತಾರಂತ. ಅದೇ ರೀತಿ ನಿಮಗೆ ಇನ್ನೊಂದು ಕಂಪಲ್ಸರಿ ರನ್ನಿಂಗ್ ಹೋಗುವಾಗ ರನ್ನಿಂಗ್ ಹೋಗುವಾಗ ವೈಟ್ ಕಲರ್ ನಿಮ್ಮದು ಬನೇನ್ ಇರಬೇಕು. ವೈಟ್ ಕಲರ್ ಬನೇನ್ ಇರಬೇಕು. ಇಲ್ಲಂತಂದ್ರೆ ನಿಮಗೆ ರನ್ನಿಂಗ್ ಬಿಡಾಕಿಲ್ಲ ಅಂತ. ವೈಟ್ ಕಲರ್ ಬಿಟ್ಟು ಬೇರೆ ಯಾವುದೇ ಸೆಂಟ್ರದಾಗಲಿ, ನಿಮ್ಮ ಪ್ರೈವೇಟ್ ಏನೋ ನಿಮ್ಮದು ಹೆಸರು ಇದ್ದದಾಗಲಿ, ನಂಬರ್ ಇದ್ದದ್ದು ಏನೂ ನಡೆಯಂಗಿಲ್ಲ. ಓನ್ಲಿ ವೈಟ್ ಬನೇನ್ ಕಂಪಲ್ಸರಿ ಇರಬೇಕು. ಅದೇ ಸರ್ ಗ್ರೌಂಡ್ ಯಾವ ರೀತಿ ಅದ, ಈಗ 2-3 ದಿವಸದಲ್ಲಿ ಏನೋ ಸ್ವಲ್ಪ ಮಳೆ ಸ್ಟಾರ್ಟ್ ಇರುವುದರಿಂದ ನೀವು ಶೂಸ್ ಹಾಕಲಿಲ್ಲ ಅಂದ್ರೂ ಓಡೋ ಚಾನ್ಸಸ್ ಅದ, ಓಡುವಂಗೆ ಗ್ರೌಂಡ್ ಅದ ಅಂತ ಸ್ಟೂಡೆಂಟ್ಗಳು ಹೇಳ್ಯಾರ. ಸೊ ಇಷ್ಟೆಲ್ಲ ನಿಮ್ಮದು ಫಿಸಿಕಲ್ ಅಪ್ಡೇಟ್ ಆಗ್ಯಾವ. ಏನೇನು ಮಾಡ್ಕೋಬೇಕು ನೋಡಿರಿ. ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಬಗ್ಗೆ ಭಾಳ ವೆರಿ ಇಂಪಾರ್ಟೆಂಟು. ಯಾಕಂತಂದ್ರೆ ನಿಮಗೆ ಟೈಮ್ ಕೊಡ್ತಾರಂತಾರೆ ಕೆಲವೊಂದಕ್ಕೂ. ಅದರ ಅಟೆಸ್ಟೆಡ್ ಕೂಡ ಕೋರ್ಟ್ ಅಪ್ಡೇಟ್ ಅಂದ್ರೆ ಏನು, ಅಟೆಸ್ಟೆಡ್ ಮಾಡ್ಕೊಂಡು ಹೋಗ್ರಿ. ಈ ರೀತಿ ನೀವು ಪ್ರೊಸೆಸ್ ನಡೆಯುತ್ತೆ. ಮತ್ತೇನಾದರೂ ಡೌಟ್ ಇದ್ದರೆ ನಿಮಗೆ ನನ್ನ ನಂಬರ್ ಅದಲ್ಲ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.
ಅಥವಾ ಮೆಸೇಜ್ ಹಾಕಿರಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಆಲ್ ದ ಬೆಸ್ಟ್ ಎಲ್ಲರೂ. ನಾಳೆಯಿಂದ ಯಾರ್ಯಾರು ಫಿಸಿಕಲ್ ಅವಲ್ಲ ಅವರೆಲ್ಲರಿಗೂ ಆಲ್ ದ ಬೆಸ್ಟ್. ಆದಷ್ಟು ಬೇಗ ಹೋಗಿ 4:15 ನೀವು ಅಲ್ಲಿ ಅಟೆಂಡ್ ಆಗಿರಿ. ಆದಷ್ಟು ಜಲ್ದಿ ಆದರೆ ನಿಮ್ಮದು ಫಿಸಿಕಲ್ ಚೆನ್ನಾಗಾಗುತ್ತೆ. ನೀವು ಫ್ರೆಶ್ ಇರ್ತೀರಿ. ಲೇಟ್ ಆದಂಗೆ ಏನಾಗುತ್ತೆ ರೀ, ಸ್ವಲ್ಪ ಈಗೇನು ಮಳೆಗಾಲ ಅದಲ್ಲ, ಸೊ ಅದಕ್ಕೋಸ್ಕರ ನೀವು ಜಲ್ದಿ ಹೋಗಿ ಅಟೆಂಡ್ ಆಗಿರಿ. ಇಷ್ಟು ನಿಮ್ಮದು ಫಿಸಿಕಲ್ ಮಾಹಿತಿ ಆಗೈತಿ. ಮತ್ತೇನು ಡೌಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಮುಂದಿನ ಭೇಟಿ ಆಗ್ತೀನಿ. ಜೈ ಹಿಂದ್.